ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತೆ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ನಾನಿಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಬರೀ ಗೋಧಿ ಹಿಟ್ಟು ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ಯಾಕಂದರೆ ಒಂಥರ ನಾರದಂಗೆ ಆಗುತ್ತೆ ಬರೀ ಗೋಧಿ ಹಾಕಿದರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿಗಿಂತ ಅಂದರೆ ಚಪಾತಿ ಹಿಟ್ಟಿಗಿಂತ ತುಂಬ ಗಟ್ಟಿಯಾಗಿ ನೆನಿಟ್ಕೊಂಬಿಡೋಣ ಇದನ್ನು. ಹಾಗಾದರೆ ನಮಗೆ ಕಡುಬು ಮಾಡಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಹಾಗೂ ಮಾಡೋ ಕೂಡ ತುಂಬ ಬೇಗ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಹಿಟ್ಟು ನೀರಾದರೆ ಕೈಗೆಲ್ಲ ಅಂಟ್ಕೊಳುತ್ತೆ, ಹಾಗೆ ಬೇಗ ಮಾಡೋದಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ನೋಡಿ, ಈ ಹದದಲ್ಲಿ ಇಷ್ಟು ಗಟ್ಟಿಯಾಗಿ ನೆನಿಟ್ಕೊಂಬೇಡ. ಅದರಿಂದ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇಷ್ಟು ಚಿಕ್ಕ ಚಿಕ್ಕ ಉಳ್ಳೆಯಾಗಿ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿ ನೋಡಿ. ಇಷ್ಟು ಚಿಕ್ಕ ಹರ್ಕೊಂಡು ರೌಂಡ್ ಶೇಪಲ್ಲಿ ಮಾಡಿದರೆ ನೋಡಿ ಆಯಿತು, ಇಷ್ಟೇ. ಅಕಸ್ಮಾತ್ ಇದನ್ನು ನಿಮಗೆ ಇಷ್ಟು ರೌಂಡ್ ಎಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಹಾಗೆ ಹಾಕಿದರೂ ಕೂಡ ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಾಡಿದ ತಕ್ಷಣ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳುತ್ತೆ. ಇದು ಇನ್ನೇನು ಸ್ವಲ್ಪ ಮಾಡೋದು ಮುಗಿಯುತ್ತೆ ಅನ್ನೋಷ್ಟರಲ್ಲಿ ನಾವು ನೀರನ್ನು ಸಹ ಕಾಯಕ್ಕೆ ಇಟ್ಕೊಂಬಿಡೋಣ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಟಿಫಿನ್ ಟೈಮಿಗೆ ಮಾಡೋದ್ರಿಂದ ನಾನಿಲ್ಲಿ ವಿಸಿಲ್ ತೊಗೊತಾ ಇದ್ದೀನಿ. ನೀವು ಈವ್ನಿಂಗ್ ಸ್ನ್ಯಾಕ್ಸಿಂಗ್ ಮಾಡಬೇಕಾದ್ರೆ ನಾರ್ಮಲ್ ಪಾತ್ರೆಯಲ್ಲಿ ಒಂದು 20 ನಿಮಿಷ ಕುದಿಸಿದ್ರೆ ಕರೆಕ್ಟಾಗುತ್ತೆ ಇದು ನೋಡಿ. ನಾನು ಇದಕ್ಕೆ ನೀರು ಸಹ ಕಾದಿದೆ. ಇವಾಗ ಅಡಿಗೆ ಎಣ್ಣೆ ಬಳಸ್ತಾ ಇದ್ದೀನಿ 1 ಸ್ಪೂನಷ್ಟು, ಯಾಕಂದರೆ ಕಡುಬು ಹಾಕಿದಾಗ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಚೆನ್ನಾಗಿ ಎಲ್ಲ ಕಡುಬು ಹಾಕಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ಲು 2 ವಿಸಿಲ್ ತೊಗೊಂಡ್ರೆ ಕಡುಬು ಸಹ ಆಗೋಗುತ್ತೆ. ನಾನಿಲ್ಲಿ ಅಷ್ಟರಲ್ಲಿ ವಿಸಿಲ್ ಬರೋಷ್ಟರಲ್ಲಿ ನಾನಿಲ್ಲಿ ಒಂದು 6 ಕಟ್ಟಷ್ಟು ಮೆಂತ್ಯ ಪಲ್ಯ ತೊಗೊಂಡು ಚೆನ್ನಾಗಿ ಇದನ್ನು ತೊಳೆದು ಇಟ್ಕೊಂಡಿದ್ದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಬೇಡ. ಒಂದು 8ರಿಂದ 10 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಕಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ನಾನಿಲ್ಲಿ ಒಂದು 10ರಿಂದ 12 ಬೆಳ್ಳುಳ್ಳಿ ಗಡ್ಡೆನ ಸುಲ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಗಡ್ಡೆನ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಕಂದು ಬಣ್ಣ ಬಂದರೆ ಟೇಸ್ಟ್ ಹೊರಟೋಗುತ್ತೆ ಇದರಲ್ಲಿ ಮೆಂತ್ಯ ಕಡುಬಲ್ಲಿ. ಹಾಗಾಗಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ನಂತರ ಇದು ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ, ಉಪ್ಪು, ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಡ. ನಾವು ಅರಿಶಿನ, ಉಪ್ಪು, ಖಾರನ ಸಹ ಹಿಟ್ಟಿಗೆ ಸೇರಿಸಿದ್ವಿ, ಹಾಗಾಗಿ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆ ಇದಕ್ಕೆ ಮೆಂತ್ಯ ಪಲ್ಯ ಸಹ ಹಾಕ್ಬಿಡೋಣ. ಎಲ್ಲವನ್ನು ನೋಡಿ, ಎಲ್ಲ ಮೆಂತ್ಯ ಪಲ್ಯ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಬೇಡ. ಇದರಲ್ಲಿ ಹೆವಿ ಕೆಲಸ ಅಂದರೆ ಒಂದು ಕಡುಬು ಮಾಡೋದು, ಇನ್ನೊಂದು ಬೆಳ್ಳುಳ್ಳಿ ಸುಲಿಯೋದು ಅಷ್ಟೇ ಅಲ್ವಾ. ಅದನ್ನು ನೀವು ಹಿಂದಿನ ದಿನ ಅಂದರೆ ಈವ್ನಿಂಗು ಮಕ್ಕಳಿಗೆಲ್ಲ ಓದಿಸ್ತಿರ್ಬೇಕಾದ್ರೆ, ಅಥವಾ ಅವ್ರು ಇನ್ನೂ ಸ್ಕೂಲಿಂದ ಬಂದಿಲ್ಲ ಆ ಟೈಮಲ್ಲಿ ಖಾಲಿ ಇದ್ದರೆ ಆವಾಗ ನೀವು ಮೆಂತ್ಯ ಕಡುಬು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ವಿಸಿಲ್ ಹೊಡೆಸ್ಕೋಬೋದು ನೋಡಿ. ಇವಾಗ ವಿಸಿಲ್ ಸಹ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ಕೊಂಬೇಡ ನೋಡಿ. ಒಂದು ಅಂಟ್ಕೊಂಡಿರಲ್ಲ, ಯಾಕಂದರೆ ಎಣ್ಣೆ ಬಳಸಿರ್ತೀವಿ ಸ್ವಲ್ಪ, ಅದಕ್ಕೋಸ್ಕರ ನೋಡಿ. ಹಿಟ್ಟು ಸಹ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಒಂದು ಸಹ ಅಂಟ್ಕೊಳೋದಿಲ್ಲ. ಇವಾಗ ಇದನ್ನು ನೋಡಿ ಇದು ಕರೆಕ್ಟಾಗಿ ಆಗಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಇದು ಜಾರುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ ನೋಡಿ. ಇದನ್ನು ಒಂದು ಜರಡಿಗೆ ಹಾಕಿ ಇದನ್ನು ಒಂದು ಮೇಲೆ ತಣ್ಣೀರಿಂದ ಇದನ್ನ ತೊಳ್ಕೊಂಬಿಡೋಣ. ನಾರ್ಮಲ್ ನೀರಿಂದ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೊಂಬಿಡೋಣ, ಯಾಕಂದರೆ ಇದ್ರ ಮೇಲೆ ಒಂಥರ ಜಿಡ್ಡು ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಅದೆಲ್ಲ ಹೋಗಲಿ ಅಂತ ನಾವಿದನ್ನ ಚೆನ್ನಾಗಿ ತೊಳ್ಕೊಂಬೇಡ. ಈ ಕಡೆ ಒಗ್ಗರಣೆ ಸಹ ರೆಡಿಯಾಗಿದೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸಹ ಹಾಕಿ ತೊಳ್ಕೊಂಡಿರುವಂತಹ ಕಡುಬು ಸಹ ಸೇರಿಸಿ ಮಿಕ್ಸ್ ಮಾಡಿದರೆ ಮೆಂತ್ಯ ಕಡುಬು ರೆಡಿಯಾಗೋಗುತ್ತೆ ನೋಡಿ. ಇವಾಗ ಇದರಲ್ಲಿ 2 ತುಂಬ ಕೆಲಸ ಹಿಡಿಯೋದಂದರೆ, ಒಂದು ಕಡುಬು ಮಾಡೋದು, ಇನ್ನೊಂದು ಬೆಳ್ಳುಳ್ಳಿ ಸೋಸ್ಕೊಳೋದು ಅಷ್ಟೇ ಅಲ್ಲ. ಅದನ್ನು ನಾವು ಹಿಂದಿನ ದಿನ ನೈಟು ಅಥವಾ ಮಧ್ಯಾಹ್ನ ಸಾಯಂಕಾಲ ಮಕ್ಕಳು ಬರೋಕ್ಕಿಂತ ಮುಂಚೆ ನಾವು ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಮಾಡೋಕ್ಕೆ ತುಂಬ ಈಸಿಯಾಗಿ ಹೋಗುತ್ತೆ. ಕಡುಬು ಮಾಡಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ವಿಸಿಲ್ ಹೊಡಿಸ್ಬೋದು. ಹಾಗೆ ಬೆಳ್ಳುಳ್ಳಿನ ಸುಲಿದು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅದು ಸಹ ತುಂಬ ಈಸಿಯಾಗಿ ಹೋಗುತ್ತೆ. ಇಷ್ಟೇ ನೋಡಿ. ಖಂಡಿತ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತೋ ಅವರೆಲ್ಲ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.